ಗೋಪಾಲ್ ಅವರೇ, ಈಗ ಇಲ್ಲಿ ನಾವು ಅಂಬೇಡ್ಕರ್ ಸಾವರ್ಕರ್ ನಾನು ಕಂಪೇರ್ ಮಾಡ್ತಾ ಇಲ್ಲ. ಬಟ್ ಈಗ ಇಲ್ಲಿ ಮಾತಾಡುವ ಒಂದು ವಿಚಾರದಲ್ಲಿ ಈಗ ಇಲ್ಲಿ ಗೋವಿಂದರಾಜ್ ಅವರು ಒಂದು ಮಾತು ಹೇಳ್ತಾ ಇದ್ರು. ಈಗ ವಿನಾಯಕ ದಾಮೋದರ ಸಾವರ್ಕರ್ ಅವರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು ಅಂತ. ಇದೇ ಡಿಬೇಟ್ ನಾನು ಬೇರೆ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ನವ್ರು ಬಂದಿಲ್ಲ, ನನಗೆ ಇವತ್ತವರೆಗೂ ಒಂದು ಅರ್ಥವಾಗಿರೋ ಯಕ್ಷ ಪ್ರಶ್ನೆ ಇಲ್ಲ, ಸಾವರ್ಕರ್ ಅವರು ಡಿಬೇಟ್ ಆದರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ, ನಮ್ಮ ವಕ್ತಾರರು ನಾವು ಕಳಿಸಲ್ಲ ಅಂತ ಆಫೀಸ್ ಅವರೇ ಹೇಳಿರೋದಿದ್ದು. ನಾವು ಅವ್ರನ್ನ ಕರೆದಿಲ್ಲ ಅಂತ ಅನ್ಕೋಬೇಡಿ, ಕರೆದಿದ್ದೀವಿ, ನಮ್ಮ ವಕ್ತಾರನವ್ರು ಕಳಿಸಲ್ಲ, ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ. ಇದು ಇತ್ತೀಚೆಗೆ ಇದೊಂದು ವ್ಯಾಧಿ ಶುರುವಾಗ್ಬಿಟ್ಟಿದೆ. ಇದಕ್ಕೆ BJPನೂ ಹೊರತಾಗಿಲ್ಲ ವ್ಯಾಧಿಯಿಂದ. ಈ ಸಾಂಕ್ರಾಮಿಕ ರೋಗ ಇವ್ರಿಗೂ ಹರಡ್ಕೊಂಡಿದೆ, ಅವ್ರಿಗೂ ಬಂದಿದೆ, ಸೆಲೆಕ್ಟಿವ್ ಆಗಿಬಿಟ್ಟಿದ್ದಾರೆ. ಕೆಲವು ಡಿಬೇಟು ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಡಿಫೈನ್ ಮಾಡ್ಕೊಳ್ಳೋದು, ಇವ್ರು ಬರಲ್ಲ. ಇನ್ನು ಕೆಲವು ಡಿಬೇಟ್ ಅವ್ರು ಬರಲ್ಲ, ಬಿಡಿ ಅವ್ರ ವ್ಯಾಧಿ ಅವ್ರಿಗೆ ಇಟ್ಕೊಳ್ಳಿ, ಆ ವ್ಯಾಧಿ ಬರೆದಿರೋ ವ್ಯಾಧಿ. ಇನ್ನೊಂದು ಪಾಯಿಂಟ್ ಏನಂದ್ರೆ ಇಲ್ಲಿ ಈ ವಿನಾಯಕ ದಾಮೋದರ ಸಾವರ್ಕರ್ನ ವೀರ ಸಾವರ್ಕರ್ ಅಂತ ಕರೀತಾರಲ್ಲ, ಸಿಂಹ ಸ್ವಪ್ನ ಅಂತ ಗೋವಿಂದರಾಜ್ ಅವರು ಹೇಳಿದ್ರು. ಅಲ್ಲರಿ ಬ್ರಿಟಿಷರಿಗೆ ಕ್ಷಮಾಪಣೆ ಕೇಳಿ ಸಾರಿ ಅಂತ ಬರೆದಂಥ ವ್ಯಕ್ತಿಯನ್ನು ನೀವು ವೀರ ಅಂತ ಹೇಗೆ ಕರಿತೀರಿ ಅಂತ ಕಾಂಗ್ರೆಸ್ನವರು ಹಿಂದೆ ಕೇಳಿದ್ದಾರೆ, ಈಗಲೂ ಕೂಡ ಕೇಳಬಹುದು ಅವ್ರನ್ನ. ಇದೊಂದು ಪೆನ್ಷನ್ ತಗೊಂಡ ಮನುಷ್ಯ, ಬ್ರಿಟಿಷರಿಂದ ಪೆನ್ಷನ್ ತಗೊಂಡಂಥ ಮನುಷ್ಯನಿಗೆ ನೀವು ಭಾರತ ರತ್ನ ಕೊಡುವುದಾದರೆ ಸರಿ ಅಂತ ಕೂಡ ಅವ್ರು ಕೇಳಬಹುದಾಗುತ್ತೇನೋ. ಹೇಗಿದ್ದು ನಾವೀಗ ವೀರ, ಸಿಂಹ, ಕೇಸರಿ ಒಂದು ಕಡೆ, ಪೆನ್ಷನ್, ಸಾರಿ ಇನ್ನೊಂದು ಕಡೆ, ಸಾವರ್ಕರ್ ಇದನ್ನ ಒಂದು ಕಡೆ ಇಟ್ಬಿಟ್ಟು ಯಾವುದನ್ನು ಜಾಸ್ತಿ ತಗೋಣ ನಾವು ಅಂತ. ಸರ್, ಈಗ ಪರಮ ಪೂಜ್ಯನ ಮೋಹನ್ ಭಾಗವತ್ ಜಿ ಅವರು ನಿನ್ನೆ ಒಬ್ರು ಪ್ರಶ್ನೆ ಕೇಳಿದಾಗ ಹೇಳ್ತಾರೆ, ಅವ್ರಿಗೆ ಭಾರತ ರತ್ನ ಕೊಟ್ರೆ ಆ ಘನತೆ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ? ಮತ್ತೆ ಇವರು ಪ್ರಶಸ್ತಿ ಕೊಡ್ಲಿಲ್ಲ ಅಂದ್ರು ಕೋಟ್ಯಾಂತರ ಹಿಂದೂಗಳ ಮನಸ್ಸಿನಲ್ಲಿ ಸಾವರ್ಕರ್ ಈಗಾಗಲೇ ಇದ್ದಾರೆ ಅನ್ನೋದನ್ನು ಹೇಳ್ತಾರೆ. ಈಗ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಪೂರ್ಣ ಸ್ವರಾಜ್ಯಕ್ಕೆ ಹೋರಾಟ ಮಾಡಿದ್ರಲ್ಲಿ ಅಗ್ರಗಣ್ಯರಾದವರು ವೀರ ಸಾವರ್ಕರ್ ಅವರು. ಸಾವರ್ಕರ್ ಬರಕ್ಕಿಂತ ಮುಂಚೆ ಇದೇ ಕಾಂಗ್ರೆಸ್ನವರು ಅಥವಾ ಅವತ್ತಿನ ಹೋರಾಟಗಾರರು ಡೊಮಿನಿಯನ್ ಸ್ಟೇಟಸ್ ಅಥವಾ ನಮಗೆ ಸಂಪೂರ್ಣ ಸ್ವರಾಜ್ಯದ ಬಗ್ಗೆ ಮಾತಾಡಿರಲಿಲ್ಲ. ಸಂಪೂರ್ಣ ಸ್ವರಾಜ್ಯದ ಬಗ್ಗೆ ಮಾತಾಡಿದವರು ವೀರ ಸಾವರ್ಕರ್ ಅವರು. ಯಾವಾಗ ಅವರು 1909ರಲ್ಲಿ ಲಂಡನ್ಗೆ ಹೋಗ್ತಾರೆ, ಅವತ್ತು ಭಾರತದಲ್ಲಿ ನಮ್ಮ ಸ್ವಾತಂತ್ರ್ಯ ಚಳಿವಳಿ ಬಗ್ಗೆ ಮಾತಾಡಕ್ಕೆ ಅಷ್ಟು ಸ್ವಾತಂತ್ರ್ಯ ಇರಲಿಲ್ಲ ಕ್ರಾಂತಿಕಾರಿಗಳಿಗೆ. ಒಂದೊಂದು ತಾವು ತಿಳ್ಕೋಬೇಕು ಸರ್, ನಮಗೆ ಸ್ವಾತಂತ್ರ್ಯ ಬಂದಿದ್ದು ಕೇವಲ ಅಹಿಂಸೆಯಿಂದಲ್ಲ, ಅದರಲ್ಲಿ ಕ್ರಾಂತಿಕಾರಿಗಳ ಪಾತ್ರವೂ ಇದೆ. ಅಹಿಂಸೆ ಹೇಗೆ ಮುಖ್ಯವಾಯಿತೋ ಅದೇ ತರ ಗಾಂಧೀಜಿಯವರ ಅಹಿಂಸೆ ಹೇಗೆ ಮುಖ್ಯವಾಯಿತೋ ಹಾಗೆ ಕ್ರಾಂತಿಕಾರಿಯ ಬಲಿದಾನಗಳು ಭಾರತದ ಸ್ವಾತಂತ್ರ್ಯಕ್ಕೆ ನಾಂದಿ ಹಾಡಿದೆ. ಹಾಗೆ ಮುಂದೆ ಹೊರದ್ರೆ ಈಗ ನೀವು ಕ್ರಾಂತಿಕಾರಿಗಳನ್ನ ಅವರಿಗೆ ಪ್ರೇರೇಪಣೆ ಮಾಡಬೇಕು. ಅದರಲ್ಲಿ ಮೊದಲಿಗರಾದವರು ವೀರ ಸಾವರ್ಕರ್ ಅವರು. ಅವರು ಲಂಡನ್ಗೆ ಹೋದಾಗ ಮದನ್ ಲಾಲ್ ಡಿಂಗರಾದವರು ಅವ್ರನ್ನ ಪ್ರೇರೇಪಣೆ ಮಾಡಿದ್ದು. ಅವರು ಬ್ರಿಟಿಷ್ ಒಬ್ಬ ಅಧಿಕಾರಿಯನ್ನ ಅವರು ಮದನ್ ಲಾಲ್ ಡಿಂಗರ್ ಅವರು ಹೊಡೆದಿದ್ದು. ಅದಾದ ನಂತರ ಅನೇಕ ಬ್ರಿಟಿಷರ ಒಂದು ಸಿಂಹ ಸ್ವಪ್ನ ಆಗಿದ್ದು ಅಂದ್ರೆ ಅದರ ತಪ್ಪಿಲ್ಲ ಸರ್. ಇಡೀ ಬ್ರಿಟಿಷ್ ಸರ್ಕಾರ ಅವತ್ತು ಇಂಡಿಯಾ ಹೌಸ್ನಲ್ಲಿ ಇಂಡಿಯನ್ ಸೊಸೈಟಿ ಅಂತ ಏನಿತ್ತು ಅಲ್ಲಿಗೆ ಹುಡ್ಕೊಂಡು ಹೋಗ್ತಾ ಇದ್ರು. ಇಡೀ ಪೊಲೀಸರು ಇವ್ರಿಗೆ ಹುಡುಕ್ತಾ ಇದ್ರು. ಹಾಗಾಗಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿದ್ರು ಅಂತರಲ್ಲಿ ಒಂದು ಮಾತಿದೆ. ನಂತರ ಸರ್ ಅವರು ಕೈಗೊಂಡ ಕಾರ್ಯಗಳು, ಅವರು ಈಗ ಅವ್ರನ್ನ ಬಂಧಿಸ್ತಾರೆ. ವೇಣುಗೋಪಾಲ್ ಅವರೇ, ತಕ್ಕ ಮಟ್ಟಿಗೆ ಸಾವರ್ಕರ್ ನಾನು ಬಲ್ಲೆ. ನನ್ನ ಪಾಯಿಂಟ್ ಏನಿತ್ತು ಗೊತ್ತಾ, ಇಲ್ಲಿ ಈ ಸಿಂಹ ಸ್ವಪ್ನ ಅನ್ನೋ ವಿಚಾರ, ಹಿಂದುತ್ವ ಅನ್ನೋ ಒಂದು ವಿಚಾರ ಬಂತಲ್ಲ, ಸಾವರ್ಕರ್ ಜೀವನವನ್ನು ನಾವು ಕನಿಷ್ಠ ಪಕ್ಷ 2 ಭಾಗದಲ್ಲಿ ನೋಡಬೇಕು. ಕನಿಷ್ಠ ಪಕ್ಷ 2 ಭಾಗ. ಹಿಂದುತ್ವ ಶುರುವಾಗಿದ್ದು ಅವ್ರ ಹೋರಾಟದ ಹಾದಿ ಅದೊಂದು ಭಾಗ, ಅವ್ರದ್ದು ಜೀವನದ ಇನ್ನೊಂದು ಭಾಗ ಇದೆಯಲ್ಲ, ಆ ಭಾಗವನ್ನು ಉಲ್ಲೇಖ ಮಾಡಿಯೇ ಕಾಂಗ್ರೆಸ್ನ ಹರಿಪ್ರಸಾದ್ ಅವರಾದಿಯಾಗಿ ಎಲ್ಲರೂ ಕೂಡ ಅದನ್ನೇ ಮಾತಾಡೋದವರು. ಏನಂತ, ಇವರು ಸಾರಿ ಯಾಕ್ರಿ ಬರೋದ್ರಿ, ಎಷ್ಟು ಸಲ ಸಾರಿ ಪತ್ರ ಬರೆದಿದ್ದಾರೆ ಇವರು, ಸಾಲದ್ದಕ್ಕೆ ಇವತ್ತಿನ DC ತೆಗೆದುಕೊಳ್ಳುವಷ್ಟು ಸಂಬಳ ಇದೆಯಲ್ಲ, ಆ ಹಣದ ಮೌಲ್ಯಕ್ಕೆ ಸಮನಾಗಿರುವಷ್ಟು ಹಣವನ್ನು ಬ್ರಿಟಿಷರಿಂದಲೇ ತಗೊಂಡಂಥ ವ್ಯಕ್ತಿ ಸಾವರ್ಕರ್ರು. ಹಾಗಾಗಿ ನೀವು ಯಾವ ಸಿಂಹ ಸ್ವಪ್ನ, ಯಾವ ಸಿಂಹ ಯಾವ ಸ್ವಪ್ನ ಅಂತ ಇವ್ರು ಕೇಳ್ತಾರೆ. ಇಲ್ಲ, ಅದನ್ನೇ ನಾನು ಮುಂದುವರೆದು ಹೇಳ್ತಾ ಇದ್ದೆ ಸರ್. ಸೆರೆಮನೆಯಲ್ಲಿ ವಾಸ ಇದ್ದಾಗ ಅವ್ರಿಗೇನು ಕಾಲಾಪಾನಿ ಶಿಕ್ಷೆ ಆಯಿತು ಸರ್. ಕಾಲಾಪಾನಿ ಶಿಕ್ಷೆ ಆದಾಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವ್ರನ್ನೂ ಬಂಧಿಸಿದ್ರು, ನೆಹರು ಅವ್ರನ್ನೂ ಬಂಧಿಸಿದ್ರು. ಆದ್ರೆ ಅವರಿಗೆ ಜೈಲಲ್ಲಿ ಇದ್ದಾಗ ಅವ್ರಿಗೆ ಯಾವ ತರ ಇತ್ತು ಅಂದ್ರೆ ಅದೊಂದು ಬಂಗ್ಲೆ ಕೊಟ್ಟಿದ್ರು ಅವ್ರಿಗೆ. ಆದ್ರೆ ಸಾವರ್ಕರ್ ಅವ್ರನ್ನ ನೀವು ಕಾಲಾಪಾನಿ ಶಿಕ್ಷೆಗೆ ಒಳಪಡಿಸಿದಾಗ ಅವ್ರಿಗೆ ಎಂತೆಂತ ಶಿಕ್ಷೆ ಕೊಟ್ಟಿದ್ರು ಅಂದ್ರೆ, ನಿಮಗೆ ಗಾಣದೆಣ್ಣೆ ಎತ್ತು ಮಾಡುವಂತ ಕೆಲಸವನ್ನ ಇವ್ರ ಕೈಯಲ್ಲಿ ಮಾಡಿಸ್ತಿದ್ರು. ಮತ್ತೆ ಇವ್ರಿಗೆ 2 ಕೈಗಳನ್ನ ಮೇಲೆತ್ತಿ ಘೋರವಾದ ಶಿಕ್ಷೆಯನ್ನ ಕೊಟ್ಟಿದ್ರು ಆ ಸಮಯದಲ್ಲಿ. ವೇಣುಗೋಪಾಲ್ ಅವರೇ, ಅದರಲ್ಲಿ ಮಾಡ್ತಾ ಇಲ್ಲ, ಕೇಳಿಸ್ಕೊತಾ ಇಲ್ಲ ನನ್ನ ಪಾಯಿಂಟ್ ನ. ವಿ ಆರ್ ನಾಟ್ ಡಿಸ್ಪ್ಯೂಟಿಂಗ್ ಎನಿಥಿಂಗ್. ಅವರು ಕಷ್ಟಪಟ್ಟಿರೋದು ಹೌದು, ಅಂಡಮಾನ್ ಕಾಲಾಪಾನಿ ಶಿಕ್ಷೆ
ನೀವು ಕೇಳಿಸ್ಕೊತಿಲ್ಲ, ಅಂಡಮಾನ್ ಕಾಲಾಪಾನಿ ಶಿಕ್ಷೆ, ಆ ಘೋರ ದಿನಗಳು, ಯಾವುದೇ ವ್ಯಕ್ತಿ ಅಸಹಾಯಕನಾಗುವಂಥ ಕ್ಷಣಗಳು. ಬಟ್ ಯಾವಾಗೆಲ್ಲ ಸಾವರ್ಕರ್ ಚರ್ಚೆ ಬರುತ್ತೋ ಇವರು ಅಂಡಮಾನ್ ಕಾಲಾಪಾನಿ ಶಿಕ್ಷೆ ಬಗ್ಗೆ ಮಾತಾಡಲ್ಲ, ಆ ಮನುಷ್ಯನ ಹೋರಾಟದ ಬಗ್ಗೆ ಮಾತಾಡಲ್ಲ. ಗಾಂಧಿ ಹತ್ಯೆಯ ಸಂಚಿನಲ್ಲಿ ಈ ವ್ಯಕ್ತಿ ಒಬ್ರು ಇದ್ರು ಅಂತಾನೆ ಇವತ್ತಿಗೂ ಮಾತಾಡ್ತಾರೆ ಅವರು. ಇವತ್ತಿಗೂ ಆ ಪಿತೂರಿದಾರರಲ್ಲಿ ಈ ವ್ಯಕ್ತಿ ಕೂಡ ಒಬ್ರು ಇದ್ರು ಅಂತ ಒಂದು ಮಾತಾಡ್ತಾರೆ. ಎರಡನೇದು ನೋಡ್ರಿ, ಟಿಪ್ಪು ಸುಲ್ತಾನ್ ಹೋರಾಡಿದ್ರು, ಟಿಪ್ಪು ಸುಲ್ತಾನ್ ಸಾರಿ ಕೇಳಿದ್ರೇನ್ರಿ ಬ್ರಿಟಿಷರಿಗೆ, ವೀರಮರಣವನ್ನು ಅಪ್ಪಿದ್ರು, ಹಾಗಾಗಿ ಅವ್ರನ್ನ ವೀರ ಅಂತ ಕರಿತೀವಿ, ಆರ್ ಎಲ್ಸ್ ಮೈಸೂರುಳಿ ಅಂತ ಕರಿತೀವಿ. ಸಾವರ್ಕರ್ ಸಾರಿ ಬರೆದ್ಬಿಟ್ಟು ಒಬ್ಬ DC ಸಂಬಳಕ್ಕೆ ಈಕ್ವಲೆಂಟ್ ಆಗಿ ಅವರು ಪೆನ್ಷನ್ ತೊಗೊಂಡ್ಮೇಲೆ ಯಾವ ಸಿಂಹ ಯಾವ ಸ್ವಪ್ನಾರಿ ಇವ್ರಿಗೆ ಯಾಕ್ರಿ ಕೊಡಬೇಕು ಅಂತ ಅವ್ರು ಕೇಳಿದ್ರೆ ವಾಟ್ಸ್ ಯುವರ್ ಆನ್ಸರ್ ಅಂತ. ಸರ್, ಇನ್ನು ಅನೇಕ ಜನರು ಯಾವ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಅವ್ರನ್ನೆಲ್ಲರೂ ಕಾಂಗ್ರೆಸ್ನವರು ದೇಶದ್ರೋಹಿ ಅಂತ ಕರೀಲಿಲ್ಲ, ಅವ್ರನ್ನೂ ಇವರು ಸಾರಿ ಕೇಳಿದ್ರು ಅಂತ ಕರೀಲಿಲ್ಲ. ನಾನು ಹೇಳೋದು, ಕಾಕೋರಿ ದುರಂತದಲ್ಲಿ ಒಂದು ಟ್ರೈನ್ ನ ಇವರು ಯಾವಾಗ ಕಳ್ತನ ಮಾಡ್ತಾರೆ, ಸರ್ಕಾರಿ ಹಣ ಹೋಗ್ತಿರುತ್ತೆ, ದರೋಡೆ ಮಾಡ್ತಾರೆ, ಬಿಸ್ಮಿಲ್ಲಾ ಅವರು ಮತ್ತೆ ಸುಚೀಂದ್ರನಾಥ್ ಅವರು, ಅವ್ರನ್ನೂ ನಿಮಗೆ ಗಲ್ಲಿ ಶಿಕ್ಷೆ ಮಾಡ್ತಾರೆ. ಅವರು ಒಂದು ಪತ್ರವನ್ನ ಬರೀತಾರೆ. ಅರವಿಂದ್ ಘೋಷ್ ಅವರ ತಮ್ಮನೂ ಒಂದು ಪತ್ರವನ್ನ ಬರೀತಾರೆ. ಹಾಗಾಗಿ ಸಾಕಷ್ಟು ಜನರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಸಾಕಷ್ಟು ಜನರು ಕ್ಷಮಾಪಣಾ ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಅವ್ರನ್ನ ಯಾರನ್ನೂ ಕಾಂಗ್ರೆಸ್ನವರು ದೇಶದ್ರೋಹಿ ಅಂತ ಹೇಳಿಲ್ಲ, ಅವ್ರನ್ನ ಯಾರನ್ನೂ ಸಾರಿ ಕೇಳ್ತಾರೆ ಅಂತ ಹೇಳಿಲ್ಲ. ಅವರೆಲ್ಲ ಕ್ಷಮಾದಾನ ಕೇಳ್ತಿತ್ತು, ಅದನ್ನ ಉಲ್ಲೇಖ ಮಾಡಿಲ್ಲ. ಇವ್ರನ್ನ ಮಾತ್ರ ಹೇಳ್ತಾರೆ. ಯಾಕೆ ಅಂದ್ರೆ ಮೋದಿ ಅವರು ಯಾವಾಗ ಪ್ರಧಾನಿಯವರು ಯಾವಾಗ ಅಂಡಮಾನ್ಗೆ ಹೋದ್ರು, ಸಾವರ್ಕರ್ಗೆ ಬಗ್ಗೆ ಅವರೊಂದು ಹಿಂದುತ್ವದ ಮಾತಾಡಿದ್ರು, ಅದ್ರ ಬಗ್ಗೆ ಕಾಂಗ್ರೆಸ್ಗೆ ಹುಬ್ಬೇರ್ತು, ಕಣ್ಣು ಕೆಂಪಾಯ್ತು. ಅದಾದ ನಂತರ ಇದು ಪ್ರತಿಕ್ರಿಯೆಗಳು ಬರ್ತಾನೆ ಇದೆ. ಆದ್ರೆ ಒಂದಂತೂ ಸತ್ಯ ಸರ್, ಅವರು ಕ್ಷಮಾಪಣಾ ಬರ್ದಿತ್ತು ನಿಜನೇ, ಆದ್ರೆ ಅದನ್ನ ಯಾವ ಕಾರಣಕ್ಕೆ ಬರ್ದಿದ್ರು ಅಂತ ಅವರ ತಮ್ಮ ಆತ್ಮಾಹುತಿ ಬುಕ್ಕಲ್ಲಿ ಬರ್ದಿದ್ದಾರೆ. ಯಾವ ಕಾರಣಕ್ಕೆ ಬರ್ದಿದ್ದೀನಿ ಅಂತ, ಯಾವ ಕಾರಣಕ್ಕೆ ನಾನು ಕೇಳಿದ್ದು ಅಂದ್ರೆ, ಮುಂದಿನ ಏನು ಹೋರಾಟ ಇಲ್ಲೇ ಅಂತ್ಯಗೊಳಿಸಬಾರ್ದು, ಇದು ಮುಂದಿನ ದಿನಕ್ಕೆ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು, ಭಾರತದ ಸ್ವಾತಂತ್ರ್ಯ ಸಿಗ್ಬೇಕು. ಈ ಕಾರಣದಿಂದ ಇದನ್ನೆಲ್ಲನೂ ಇಟ್ಕೊಂಡು ಅವರು ಕ್ಷಮಾಪಣಾ ಬರೆದದ್ದು ನಿಜ, ಅದರಲ್ಲಿ ಎರಡು ಮಾತೇ ಇಲ್ಲ ಸರ್. ಡಿಬೇಟ್ ಮತ್ತೆ ಮುಂದುವರಿಸ್ತೀನಿ ನಾನು ಮಹೇಂದ್ರ ಸರಿಂದ ನಾನು ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ.